टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಮುಂದಿನ 3 ತಿಂಗಳಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಡಿಕೆ ಆಪ್ತ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಭವಿಷ್ಯ ನುಡಿದಿದ್ದಾರೆ. ಡಿಕೆ ಶಿವಕುಮಾರ್ ಮುಂದಿನ 3 ತಿಂಗಳಲ್ಲಿ ಸಿಎಂ ಆಗ್ತಾರೆ. ಇದು ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ ಭವಿಷ್ಯ. ಡಿಸಿಎಂ ಡಿಕೆ ಸಿಎಂ ಆಗೋ ಬಗ್ಗೆ ಇಕ್ಬಾಲ್ ಹುಸೇನ್ ಮಾತನಾಡಿದ್ದಾರೆ. ಹೈಕಮಾಂಡ್ ಸೂಕ್ತವಾದಂಥ ಸಂದರ್ಭದಲ್ಲಿ ನಿರ್ಧಾರ ಮಾಡುತ್ತೆ. ಸೂಕ್ತವಾದಂಥ ಸಮಯ ನೋಡಿ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ರಾಜಣ್ಣ ಹೇಳಿರುವಂತಹ ಕ್ರಾಂತಿಯೇ ಡಿಕೆಶಿ ಸಿಎಂ ಆಗೋದು ಅಂತ ಬಹಳ ಸ್ಪಷ್ಟವಾಗಿ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ. ನಾನು ಸುತ್ತಿ ಬಳಸಿ ಮಾತನಾಡ್ತಿಲ್ಲ ಅಂತ ಕೂಡ ಹೇಳಿದರು. ಊಹಾಪೋಹದ ಮಾತಿಗೆ ನಾವು ಯಾವತ್ತೂ ಕೂಡ ನಾವು ನಂಬಿಕೆ ಇಟ್ಟಿಲ್ಲ. ಇದು ಹೈಕಮಾಂಡ್ ಗಮನದಲ್ಲಿದೆ. ಹೈಕಮಾಂಡು ಸೂಕ್ತವಾದ ಸಮಯದಲ್ಲಿ ಸೂಕ್ತವಾದ ತೀರ್ಮಾನವನ್ನು ತಗೊಂಡು ಅವ್ರಿಗೆ ಅವಕಾಶ ಮಾಡಿಕೊಡ್ತಾರೆ ಅಂತ ಒಂದು ವಿಶ್ವಾಸ, ನಂಬಿಕೆ ನಮ್ಮಲ್ಲಿದೆ. ಅಂದರೆ ಈ ವರ್ಷದಲ್ಲೇ ಆಗ್ಬೋದಾ ಸರ್? ಹೌದು, ಹೇಳ್ತೀನಲ್ಲ, ಈಗೇನು ಇವ್ರು ಕ್ರಾಂತಿಗೆ ಡೇಟ್ ಕೊಡ್ತಾರಲ್ಲ ಅದೇ ಹೇಳ್ತಾ ಇದ್ದೀರೆಲ್ಲರೂ. ಇನ್ನೊಂದು 2-3 ತಿಂಗಳಲ್ಲಿ ಎಲ್ಲವೂ ಕೂಡ ಒಂದು ತೀರ್ಮಾನಕ್ಕೆ ಬರ್ತದೆ. ಅದನ್ನೇ ಹೇಳ್ತಾ ಇದ್ದೀನಲ್ಲ. ನಾನು ಸುತ್ತಿ ಬಳಸಿ ಏನು ಮಾತಾಡ್ತಾ ಇಲ್ವಲ್ಲ. ನಾನು ಸುತ್ತಿ ಬಳಸಿ ಏನು ಮಾತಾಡ್ದೆ, ನಾನು ನೇರವಾಗಿ ಮಾತಾಡ್ತಾ ಇದ್ದೀನಿ. ಇನ್ನು ಡಿಕೆ ಸಿಎಂ ಆಗೋದು ಹೈಕಮಾಂಡ್ ಮಟ್ಟದಲ್ಲಿ ಹಾಕುವಂತ ನಿರ್ಧಾರ. ಅವತ್ತು ತೀರ್ಮಾನ ಆದಾಗ ನಾವು ಜೊತೆಯಲ್ಲಿದ್ದವು. ರಾಮನಗರ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ಬಹಳ ಕ್ಲಾರಿಟಿ ಜೊತೆ ಹೇಳ್ತಿರೋ ಹಾಗಿದೆ. ಅವತ್ತು ತೀರ್ಮಾನ ಮಾಡಬೇಕಾದ್ರೆ ನಾವು ಕೂಡ ಇದ್ವಿ. ರಾಮನಗರ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆ ಸೋನಿಯಾ, ರಾಹುಲ್ ಗಾಂಧಿ, ಖರ್ಗೆ ನಿರ್ಧಾರ ಮಾಡಿದ್ದಾರೆ. ಸೂಕ್ತ ಸಮಯದಲ್ಲಿ ತೀರ್ಮಾನ ಮಾಡ್ತಾರೆ ಅಥವಾ ಅನೌನ್ಸ್ ಮಾಡ್ತಾರೆ, ಸ್ವಲ್ಪ ಕಾಯಬೇಕು ಅಂತ ಹೇಳಿದ್ದಾರೆ. ಈ ಕಾಂಗ್ರೆಸ್ ಒಬ್ಬೊಬ್ಬರೇ ಶಾಸಕರುಗಳು ಇಂಥ ಹೇಳಿಕೆಗಳನ್ನು ಕೊಡ್ತಿರೋದೇ ಈಗ ಗೊಂದಲಕ್ಕೆ ಕಾರಣವಾಗ್ತಿರೋದು. ನೋಡಿ, ನಾವು ಆ ಸಂದರ್ಭದಲ್ಲಿ ನಾವೆಲ್ಲರ ಜೊತೆಲೇ ಇದ್ವಿ, ಡೆಲ್ಲಿನಲ್ಲೇ ಇದ್ವಿ, ದೆಹಲಿನಲ್ಲೇ ಇದ್ವಿ ನಾವೆಲ್ಲರೂ ಕೂಡ. ಅವತ್ತು ಎಲ್ರಿಗೂ ಗೊತ್ತಿರುವಂಥ ವಿಷಯ, ಅವತ್ತು ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಸಾಹೇಬರು, ಖರ್ಗೆ ಸಾಹೇಬರು ಅವತ್ತು ತೀರ್ಮಾನವನ್ನು ತಗೊಂಡಿದ್ದಾರೆ. ಅದೆಲ್ರಿಗೂ ಗೊತ್ತಿದೆ. ಅವತ್ತೆಲ್ಲರೂ ಕೂಡ ಮಾಡ್ತಾರೆ, ಕಾದು ನೋಡ್ಬೇಕಷ್ಟೆ. ನೋಡಿ, ನಾವು ಆ ಸಂದರ್ಭದಲ್ಲಿ ನಾವೆಲ್ಲರೂ